ಎಲ್ಲರಿಗೂ ನಮಸ್ಕಾರ. ಗೋವಾ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಶ್ರೀಮತಿ ಕುಮುದಾ ಮೇಡಮ್ ಅವರ ಮನೆಯಲ್ಲಿ ನಾನಿದ್ದೇನೆ. ಶ್ರೀಮತಿ ಎ ಕುಮುದಾ ಅವರು, ಇವರು ದಾಸ ಸಾಹಿತ್ಯದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡ್ತಕ್ಕಂಥವ್ರು. ಸಂಪಾದಕೀಯ ಪುಸ್ತಕಗಳನ್ನು ಸಾಕಷ್ಟು ಮುದ್ರಣ ಮಾಡಿದ್ದಾರೆ. ಆನಂತರ ಸ್ವತಃ ಅವರೇ ಬರೆದು ಅವುಗಳನ್ನು ಕೂಡ ಮುದ್ರಣವನ್ನ ಮಾಡಿರ್ತಕ್ಕಂತಹ ಪುಸ್ತಕಗಳು ಕೂಡ ಇವೆ. ಇಂಥ ಒಬ್ಬ ಪ್ರತಿಭಾನ್ವಿತರನ್ನ ನಾನಿಂದು ನಿಮ್ಮೆಲ್ಲರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ. ತಾವು ಬಹು ವರ್ಷದಿಂದ ಈ ದಾಸ ಸಾಹಿತ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಾ, ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಒಂದೊಂದಾಗಿ ನಿಮ್ಮನ್ನ ನಾ ಕೇಳ್ತಾ ಹೋಗ್ತೇನೆ. ಹೇಗೆ ನಿಮಗೆ ಪ್ರೇರಣೆ ಬಂತು, ಯಾವಾಗಿಂದ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರಿ, ಹೀಗೆಲ್ಲ ತಮ್ಮ ಹೆಸರು, ಬಾಲ್ಯ, ತಮ್ಮ ತಂದೆ ತಾಯಿ ಹೆಸರುಗಳನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತದಲ್ಲಿ ನನಗೆ ತಿಳಿಸ್ಕೊಟ್ಬಿಡಿ. ನಾವು ಮೈಸೂರಿನಲ್ಲಿ ಮೊದಲಿಂದ ಇದ್ದಿದ್ದು. ನಮ್ಮ ಯಜಮಾನರಿಗೆ ಇಲ್ಲಿ ಕೆಲಸ ಅದಕ್ಕೆ ಟ್ರಾನ್ಸ್ಫರ್ ಆಗಿದ್ರಿಂದ ಆವಾಗ ನಾವು 1966ಕ್ಕೆ ಬೆಂಗಳೂರಿಗೆ ಬಂದ್ವಿ. ಬಂದ ಮೇಲೆ ನಾವು ಇಲ್ಲಿ ಚಾಮರಾಜಪೇಟೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ನರ್ಸರಿ ಶಿಕ್ಷಕಿಯಾಗಿ ಮೊದಲು ಕೆಲ್ಸಕ್ಕೆ ಸೇರ್ಕೊಂಡೆ. ಕೆಲಸ ಮಾಡ್ಬೇಕು ಅಂತ ತುಂಬಾ ಮೊದಲಿಂದ ಇತ್ತು ನಂಗೆ. ನಾನು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ನಾನು ಸ್ವಲ್ಪ 73ರಲ್ಲಿ ಮತ್ತೆ ನಾನು TCH ಮಾಡಿಕೊಂಡು ಹೈಯರ್ ಪ್ರೈಮರಿ ಟೀಚರ್ ಆಗಿ ನನಗೆ ಪ್ರಮೋಷನ್, ಅದೇ ಸ್ಕೂಲ್ನಲ್ಲಿ ಪ್ರಮೋಷನ್ ಕೊಟ್ಟರು ನನಗೆ. ನಾನು ಒಟ್ಟು ಟೋಟಲ್ 36 ವರ್ಷ ಸರ್ವಿಸ್ ಮಾಡಿದ್ದೀನಿ ಅದೇ ಸ್ಕೂಲ್ನಲ್ಲಿ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ನಾನೇ ಮಾಡಿಸ್ತಾ ಇದೀವಿ. ಅದಕ್ಕೆ ನನ್ಗೆ ಇನ್ಚಾರ್ಜ್ ಹಾಕಿದ್ರು. ಅದರಿಂದ ನಾನೇ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮಾಡಿಸ್ತಾ ಇದ್ದೆ. ನನ್ಗೆ ಸಾಧಾರಣವಾಗಿ ನಮ್ಮ ಯಜಮಾನರು ಸ್ವಲ್ಪ ಬರಹ ಬರೋರು. ಅವರು ಪ್ರಾಣದೇವರ ಭಕ್ತರು ಅವರು. ಆದ್ರಿಂದ ಅವರು ಅದನ್ನೇ ಏನೋ ಒಂದು ಇಟ್ಕೊಂಡು ಬರೀತಾ ಇದ್ರು. ಒಂದು ನನಗೂ ಅವರ ಇದರಿಂದ ಸ್ವಲ್ಪ ಬರೆಯೋದು ಏನೋ ಒಂಚೂರು ಬಂತು, ಸ್ವಲ್ಪ ಇದಾಯ್ತು ಅವ್ರ ಪ್ರಭಾವದಿಂದ. ನನಗೂ ಬರೆಯೋದು ಸ್ವಲ್ಪ ಬರ್ತಾ ಇತ್ತು. ಒಂದು ಫೈನ್ ಡೇ ಒಂದ್ಸಲ ತಿರುಪತಿಗೆ ಹೋದಾಗ ದೇವ್ರನ್ನ ನೋಡ್ತಾ ಇದ್ರೆ ಏನೋ ಒಂಥರ ಒಂದು ಇದಾಯ್ತು ನನ್ಗೆ. ನಾನು ಯಾಕೆ ಬರಿಬಾರ್ದು, ದೇವ್ರ ನಾಮಗಳನ್ನೇ ಯಾಕೆ ಬರಿಬಾರ್ದು ಅಂತ ಯಾಕೋ ಮನಸ್ಸಿಗೆ ಬಂತು. ಆಮೇಲೆ ಮನೆಗ್ ಬಂತು. ನಮ್ಮ ಯಜಮಾನ್ರ ಹತ್ರ ಹೇಳಿದೆ, ಈ ತರ ಆಯ್ತು ನಂಗೆ ಅಂತ. ಬರೀ ಅದಕ್ಕೇನು ಇವಾಗ ನೀನು ಅಂತ ಅಂದ್ರು. ಆಮೇಲೆ ಇನ್ನೊಂದ್ಸಲ ಖಗವಾರ್ ಧ್ವಜರು ನಮ್ಗೆ ವಿದ್ಯಾಪೀಠದಲ್ಲಿ ಒಂದ್ಸಲ ನಾನ್ ಭೇಟಿ ಅಂದು ಅವ್ರದ್ದು ಬೇಡ. ಅವ್ರು ತುಂಬಾ ವರ್ಷದಿಂದ ನಮ್ಮ ಮೈಸೂರಿದಾಗ ಗೊತ್ತು ಖಗವಾರ್ ಧ್ವಜರು. ಇಲ್ಲಿ ಭೇಟಿ ಆದಾಗ ನಿಮ್ಗೇನು ಅಂಕಿತ ಆಗಿದ್ಯಾ ಅಂತ ಕೇಳಿದ್ರು. ಅಂಕಿತ ಆಗಿಲ್ಲ, ನಾನು ಕೆಲವು ಹಾಡುಗಳನ್ನ ಬರ್ದಿದ್ದೀನಿ ದಾಸರೇ ಅಂತ ಅಂದೆ ನಾನು. ಸರಿ ಹೌದಾ ಅಂದ್ರು. ಆಮೇಲೆ ಅಷ್ಟಕ್ಕೆ ಆಗೋಯ್ತು. ಆಮೇಲೆ ಒಂದು ಫೈನ್ ಡೇ ನನ್ನ ಕಸಿನ್ ಕುಮಾರ ಪಾರ್ಕಲ್ಲಿ ಇದ್ದಾಳೆ. ಅವಳು ಭಾಗವತ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಿದ್ರಲ್ವ ಅವರು. ಅವಳು ಯಾರೋ ಚೆನ್ನಾಗಿ ಭಾಗವತ ಹೇಳೋರಿದ್ರೆ ನಂಗೆ ಪರಿಚಯ ಮಾಡ್ಕೊಡೋದು. ಹೇಗೆ ನಮ್ ಖಗವಾರ್ ಧ್ವಜರೇ ಇದಾರೆ ಕಣೆ, ಅವರೇ ಇದ್ ಮಾಡ್ತೀನಿ ಅಂತ. ಆಮೇಲೆ ಅವ್ರನ್ನ ಕೇಳ್ದೆ. ಅವ್ರು ಅಗತ್ಯ ಆಗ್ಲಮ್ಮ, ಅದಕ್ಕೆ ನಿಂತಾದು ಇದು, ಅದಕ್ಕೇನು ನಮ್ ಜೊತೆ ನೀವು ಬರ್ಬೇಕು ಅಂದ್ರು. ಆಯ್ತು ಬರ್ತೀನಿ, ಅದಕ್ಕೇನು ಇವಾಗ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದೆ. ನಾನು ನಮ್ಮ ಯಜಮಾನ್ರು ಇಬ್ರು ಅವ್ರನ್ನ ನಮ್ಮನೆಗೆ ಅವ್ರು ಬಂದ್ಬಿಡೋರು ಆಟೋ ಮಾಡ್ಕೊಂಡು. ನಾನು ಅವರು ಆಮೇಲೆ ನಮ್ಮ ಯಜಮಾನ್ರು 3 ಜನನು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಅವ್ರಿಗೆ ಆರೋಗ್ಯ ಅಷ್ಟೊಂದು ಸರಿ ಇರ್ಲಿಲ್ಲ ಪಾಪ ಆವಾಗ್ಲೇನೆ. ಆದ್ರೂ ಪಾಪ ಅವರು ಒಂಥರ ತುಂಬಾ ವಿಶ್ವಾಸದಿಂದ ಅವ್ರು ಬಂದು ಎಲ್ಲ ಹೇಳೋರು. ಒಂದ್ ಫೈನ್ ಡೇ ಬಂದ್ರು ನಮ್ಮ ಮನೆಗೆ ಆಟೋದಲ್ಲಿ ಬಂದು. ಎಲ್ಲಿ ಇಬ್ರು ಬನ್ನಿ ಬೇಗ ಬನ್ನಿ, ಒಂದು ಪಂಚತ್ರ ಉದ್ಧರಣೆ ತಗೊಳ್ಳಿ, ಮಣೆ ಹಾಕಿ ಅಂದ್ರು. ಯಾಕೆ ಆಚಾರ್ಯ ನೀವ್ ಹಾಕಿ ಹೇಳ್ತೀನಿ ಅಂದ್ರು. ಸರಿ. ಆಮೇಲೆ ನಾನು ಪಂಚತ್ರ ಉದ್ಧರಣೆ ತಗೊಂಡು ಮಣೆ ಹಾಕಿದೆ. 1 ಅಲ್ಲ 2 ಮಣೆ ಹಾಕ್ಬೇಕು ಅಂದ್ರು. 2 ಮಣೆನೂ ಹಾಕ್ದೆ. ಕೂತ್ಕೊಳ್ಳಿ ಇಬ್ರುನು ಅಂದ್ರು. ಅಯ್ಯೋ ಇದೇನ್ ಆಚಾರ್ಯ ನನ್ ಮನೆ ಕೂತ್ಕೊಳ್ಳಿ ಅಂತೀರ, ನೀವ್ ಕೂತ್ಕೊಳ್ಬೇಕಾಗಿಲ್ಲ ಅಂದ್ರೆ. ಇಲ್ಲ ನೀವ್ ಕೂತ್ಕೊಳ್ಳಿ ಅಂದ್ರು. ನನಗೆ ಇವತ್ತು ಸೂಚನೆ ಆಗಿದೆ, ನಿಮ್ಮಿಬ್ಬರಿಗೂ ಅಂಕಿತ ಕೊಡ್ಬೇಕು ಅಂತ ಸೂಚನೆ ಆಗಿದೆ. ಆದ್ರಿಂದ ಇವತ್ತು ಬಂದಿದ್ದೀನಿ ನಾನು. ಕೂತ್ಕೊಳ್ಳಿ ಇಬ್ರುನು, ಆಚೆ ಎಲ್ಲ ಸಂಕಲ್ಪ ಮಾಡಿ ಇವಾಗ ನಾ ಹೇಳ್ತೀನಿ ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿಸಿ ಆಮೇಲೆ ನಮ್ಗೆ ಅಂಕಿತ ಇಬ್ಬರಿಗೂ. ಅವ್ರಿಗೆ ಕೃಪಾನಿಧಿ ವಿಠಲ ಅಂತ ಹೇಳ್ಕೊಟ್ರು. ನನಗೆ ಸೌಭಾಗ್ಯ ನಿಧಿ ವಿಠಲ ಅಂತ ಹೇಳಿ ನನಗೆ ಕೊಟ್ಟು ಅವ್ರು ಬರೆದು ಕೊಟ್ಟಿದ್ದಾರೆ. ಅದು ಅಂಕಿತ ಬರೆಯಕ್ಕೆ ಅವ್ರು ಬರೆದು ಕೊಡ್ಬೇಕು, ಇಬ್ಬರಿಗೂ ಬರೆದು ಕೊಟ್ಟಿದ್ದಾರೆ. ಆವಾಗಿಂದ ನಾನು ಸ್ವಲ್ಪ ಜಾಸ್ತಿ ಬರವಣಿಗೆ ಜಾಸ್ತಿ ಮಾಡ್ಕೊಂಡು ಅದನ್ನೇ ನನ್ನ ಸೌಭಾಗ್ಯ ನಿಧಿ ವಿಠಲ ಅಂತಾನೆ ಹಾಕೊಂಡು ನಾನು ದೇವ್ರ ನಾಮಗಳನ್ನ ಬರೆಯಕ್ ಶುರು ಮಾಡಿದೆ. ಆಮೇಲೆ ನಮ್ಮ ಯಜಮಾನರು ಬೇರೆ ಅವರ ಅಂಕಿತ ಇಟ್ಕೊಂಡ್ಬಿಡ್ತಿದ್ರು. ನಾನು ಹೇಳಿದೆ ದಾಸರು ಕೊಟ್ಟಿರೋ ಅಂಕಿತ ಎಲ್ಲ ಇದೆಲ್ಲ ಇದನ್ನ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕದಲ್ಲಿ
ಪ್ರತಿಯೊಂದೂನು ನಾನು ಸ್ವಲ್ಪ ಚೇಂಜ್ ಮಾಡಿದೆ. ನಾನು ಅದನ್ನ ಸ್ವಲ್ಪ ಅವ್ರದ್ದು ಪ್ರಾಸ ಇದು ಅಷ್ಟೊಂದು ಇರ್ತಾ ಇರ್ಲಿಲ್ಲ. ನಾನು ಸ್ವಲ್ಪ ಅದನ್ನೆಲ್ಲ ಚೇಂಜ್ ಮಾಡಿ ಅವ ಕೃಪಾನಿಧಿ ರಾಮವಿಠಲ ಅಂತ ಹೇಳಿ ಹಾಕಿ ಕಡೆಗೆ ಅವರು ವರ್ಷದಿನಲ್ಲಿ ಆವಾಗ ಈ ಪುಸ್ತಕನ ನಾನು ಇದು ಮಾಡಿದೆ. ಇದು ಪುಸ್ತಕನ ಕೃಪಾನಿಧಿ ರಾಮ ಭಜನಾಮೃತ. ಅವರು ರಾಮ ಭಕ್ತರು, ರಾಮನ್ ಮೇಲೆ ಆಮೇಲೆ ಇದು ಆಂಜನೇಯ ಭಕ್ತರು ಅವರು. ಇವರು CS ಗೋವಿಂದರಾವ್ ಅಂತ ಅವರೇ ಬರ್ದಿರ್ತಕ್ಕಂಥ ಕೃಪಾನಿಧಿ ರಾಮ ಭಜನಾಮೃತದ ಹಲವು ಕೃತಿಗಳನ್ನ ಪುಸ್ತಕ ರೂಪದಲ್ಲಿ ಇವರು ಮುದ್ರಣ ಮಾಡಿ ಇಟ್ಟಿದ್ದಾರೆ. SG ಅವರ ಸ್ವರಚಿತ ಕೃತಿಗಳು ಕೃಪಾನಿಧಿ ರಾಮ ಭಜನಾಮೃತ ಅಂತ ಇವ್ರದೊಂದು ಪುಸ್ತಕ. ಆನಂತರ ನಿಮ್ದು ಪುಸ್ತಕ, ನಂದು ಪುಸ್ತಕ ಮೊದಲು ಇದು ಭಜನಾ ಕುಸುಮಾವಳಿ ಅಂತ ಹೇಳಿ ಶ್ರೀಮತಿ A ಕುಮುದ ಇವ್ರು ಬರ್ದಿರ್ತಕ್ಕಂಥ ಒಂದು ಪುಸ್ತಕ. ಇವ್ರದ್ದು ಎಷ್ಟರಲ್ಲಿ 2012ರಲ್ಲಿ ಪುಸ್ತಕ ಮುದ್ರಣಗೊಂಡಿದೆ. ಇದರಲ್ಲಿ ಸುಮಾರು ಎಷ್ಟು ಹಾಡುಗಳಿವೆ? 70 ಹಾಡಿದೆ. 70 ಹಾಡು. ಎಲ್ಲ ದೇವ್ರ ಹಾಡುಗಳು ಇವೆ. ಅನಂತರ ಎಲ್ಲ ತಾರತಮ್ಯವಾಗಿ ಪ್ರತಿಯೊಂದು ಗಣೇಶನಿಂದ ಹಿಡಿದು ಎಲ್ಲಾ ದೇವರುಗಳು ಕೆಲವು ಹರಿದಾಸರುಗಳ ಮೇಲೂ ಬರ್ದಿದ್ದೀನಿ. ಅದು ಎಲ್ಲ ಅದರಲ್ಲೇ ಬಂದಿದೆ. ಹೌದು, ಅಂಕಿತ ಪದ ಇದೆ, ದಾಸರ ತಾರತಮ್ಯ ಪದ ಇದೆ, ಯತಿ ತಾರತಮ್ಯ, ಪುರ ತಾರತಮ್ಯ ಪ್ರಕಾರನೇ ಬರ್ದಿದೆ. ಹೌದು, ಉಗಾಭೋಗ ಕೂಡ ಇವೆ ಇದರಲ್ಲಿ ಅಲ್ವಾ? ಸುಮಾರು ಉಗಾಭೋಗ ಬರ್ದಿದ್ದೀನಿ. ಅದನ್ನು ಉಗಾಭೋಗ ಸೇರಿಸಿದ್ದಾರೆ. ಇದು ಭಜನಾ ಕುಸುಮಾವಳಿ ಅಂತ ಹೇಳಿ ಇವ್ರು ಬರ್ದಿರ್ತಕ್ಕಂಥ ಪುಸ್ತಕ. ಅಲ್ಲದೆ ಇವರು ಸಾಕಷ್ಟು ಸಂಪಾದಕೀಯ ಕೂಡ ಮಾಡಿದ್ದಾರೆ. ದಾಸರ ಪದಗಳನ್ನು ತೆಗೆದುಕೊಂಡು ಅಥವಾ ಇತ್ತೀಚೆಗೆ ಬರ್ದಿರ್ತಕ್ಕಂಥ ಎಲ್ಲರ ಹಾಡುಗಳನ್ನು ಕೂಡ ಸೇರಿಸಿದ್ದೀರಿ ಅನ್ಕೋತೀನಿ ಅಲ್ವಾ? ಈಗ ನಾನ್ ಬರ್ದಿರೋದನ್ನ ಅದ್ರಲ್ಲಿ ಕೆಲವು ಕಡೆ ನಾನು ಕಡೆನಲ್ಲಿ ನಂದು ಹಾಡುಗಳನ್ನ ಬರ್ದಿರೋದನ್ನ ಕೆಲವು ಇದ್ರಲ್ಲಿ ಸೇರಿಸಿದೀನಿ. ಅನಂತರ ನೀವು ಮೂಲತಃ ಎಲ್ಲಿ ಅವರು? ನಾವು ಮೈಸೂರಿನವರೇನೆ. ನಮ್ಮ ತಂದೆ ತಾಯಿ ಎಲ್ಲ ಮೈಸೂರಿನವರೇನೆ, ಎಲ್ಲ ಅಲ್ಲೇ ಇದ್ದಿದ್ದು. ನಾನು ನರ್ಸರಿ ಟ್ರೈನಿಂಗ್ ಮಾಡ್ಕೊಂಡಿದ್ದು ಇದರಲ್ಲೇ ನರ್ಸರಿ ಇದೆಲ್ಲ ಮೈಸೂರಲ್ಲೇ. ಗೊತ್ತಿರ್ಬೋದು, ಕೃಷ್ಣಮೂರ್ತಿ ಅಂತ ಹೇಳಿ ಸಿದ್ದಪ್ಪ ಸ್ಕ್ವೇರ್ ನಲ್ಲಿ ಅವರು ಜಗದಾಂಬಾ ಶಿಶುವಾರ ಅಂತ ಇದ್ ಮಾಡಿದ್ದು ತುಂಬಾ ಇದಾಗಿ ಅಲ್ಲೇ ನಾವು ಇದ್ ಮಾಡ್ಕೊಂಡಿದ್ದು. ನರ್ಸರಿ ಟ್ರೈನಿಂಗ್ ಮಾಡ್ಕೊಂಡಿದ್ದು. ಇಲ್ಲಿ ಬಂದ ಮೇಲೆ ನನ್ನ ಮಗ 4 ತಿಂಗಳ ಮಗು. ಆವಾಗ ನಮ್ಮ ಮ್ಯಾನೇಜ್ಮೆಂಟ್ ಇಲ್ಲ, ನೀವು TCH ಮಾಡ್ಕೊಂಡ್ರೆ ನಿಮ್ಗೆ ನಾನು ಪೆನ್ಷನ್ ಬರೋ ಹಾಗೆ ಚೆಕ್ ಬಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇದ್ ಮಾಡಿದ್ರು. ಆವಾಗ ನಾನು ಒಂದು TCH ಮಾಡ್ಕೊಂಡ್ರೆ ಆವಾಗ ನನ್ಗೆ ಪ್ರೈಮರಿನಲ್ಲಿ ಪೋಸ್ಟ್ ಮಾಡೋದು ಪ್ರಮೋಷನ್ ಆಗಿ ಕೊಟ್ಟರು. ನಿಮ್ ತಂದೆ ತಾಯಿಗಳ ಹೆಸರೇನು? ನಮ್ ತಂದೆ HR ಅನಂತ ಸೋಮರಾವ್ ಅಂತ ಗೌರ್ಮೆಂಟ್ ಕೆಲಸದಲ್ಲಿ ಡ್ರಾಫ್ಟ್ಸ್ಮನ್ ಆಗಿದ್ರು ಅವರು. ನಮ್ಮ ತಾಯಿ ಅಂಬಾಬಾಯಿ ಅಂತ, ಅವರು ತುಂಬಾ ಸ್ಪೋರ್ಟಿವ್ ಆಗಿದ್ರು. ನಮ್ ತಾಯಿ ಕೂಡ. ನೀವು CN ಜಯಲಕ್ಷ್ಮೀ ದೇವಿ ಅಂತ ಕೇಳಿರ್ಬೇಕು, ಬರಹಗಾರ. ಅವರು ನಮ್ ತಾಯಿ ಇಬ್ರು ಪಕ್ಕದ ಮನೆಯಲ್ಲೇ ಇದ್ದಿದ್ದು. ಆ CN ಜಯಲಕ್ಷ್ಮೀ ದೇವಿ ದಶರಥ ಅಂತ ಒಂದು ನಾಟಕ ಬರ್ದಿದ್ರು, 3 hours ನಾಟಕ. ಆ ನಾಟಕದಲ್ಲಿ ನಮ್ಮ ತಾಯಿ ದಶರಥನ್ ಪಾತ್ರ ಮಾಡಿದ್ರು. ನೋಡಿ, ಬರೀ ಎಲ್ಲಾ ಹೆಂಗಸರ ಸೇರ್ಕೊಂಡು ಭಜನಾ ಮಂಡಳಿ ತರ ಮಾಡ್ಕೊಂಡಿದ್ರು ಅವ್ರುನು. ಒಬ್ಬ ಸಮಾಜ, ಭಾರತೀಯ ಮಹಿಳಾ ಸಮಾಜ ಅಂತ ನಮ್ ತಾಯಿನೇ ಅದನ್ನ ಸಂಸ್ಥಾಪಕಿ ನಮ್ ತಾಯಿನೇ. ಹಂಗ ಇದ್ರಲ್ಲಿ ಅವರು ಸುಮಾರು ಒಂದು 3 hours ಇದು ನಾಟಕ, ಅದು ದಶರಥ ಅಂತ ಹೇಳಿ. ಇದು ಮೈಸೂರು ಯುವರಾಜ ಕಾಲೇಜಲ್ಲಿ ಒಂದು ಶೋ ಆಯ್ತು. ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಶೋ ಮಾಡಿದ್ರು. ಟೌನ್ ಹಾಲ್ ಅಲ್ಲಿ ಒಂದು ಶೋ ಮಾಡಿದ್ರು. ಹೀಗೆ ನಮ್ಮ ತಾಯಿನೂ ತುಂಬಾ ಆಕ್ಟಿವ್ ಆಗಿ ಇದಾಗೆ ಇದ್ರು. ಅವರು ಕಲೆಯಲ್ಲೇ ಒಂದು ಕಲಾರಂಗದಲ್ಲಿ ಇದ್ದವರು. ನಂತರ ಇವರು PhD ಮಾಡ್ಕೊಂಡ್ರಿ. ಹೌದು, ಹರಿದಾಸ ಸಾಹಿತ್ಯದಲ್ಲಿ ಮಹಾಲಕ್ಷ್ಮಿಯ ಪರಿಕಲ್ಪನೆ ಅನ್ನೋ ಒಂದು ವಿಷಯದ ಮೇಲೆ ಅಲ್ವಾ? ಅದನ್ನೇ ನೀವು ಪುಸ್ತಕ ರೂಪ ಮಾಡಿದಿರಿ. ಎಷ್ಟರಲ್ಲಿ ಇದು ನೀವು ಮಾಡಿದ್ದು? ಯಾವ ಒಂದು ವರ್ಷದಲ್ಲಿ? 2021 ಅಲ್ವಾ? ಇದರಲ್ಲಿ ಪೂರಾ ಇವರು ಯಾವ ಇದನ್ನ ಮಾಡಿದ್ದಾರೆ? ಲಕ್ಷ್ಮೀ ಪುರ, ಬರೀ ಲಕ್ಷ್ಮೀದಷ್ಟೇನೆ ಆ ವಿಷಯದ ಮೇಲೆ ಇವ್ರು ತಗೊಂಡಿರ್ತಕ್ಕಂಥ ಒಂದು ಪುಸ್ತಕ. ಹರಿದಾಸ ಸಾಹಿತ್ಯದಲ್ಲಿ ಮಹಾಲಕ್ಷ್ಮಿಯ ಪರಿಕಲ್ಪನೆ ಅಂತ. ಇದರ ಮಾರ್ಗದರ್ಶನ ನಿಮ್ಗೆ ಯಾರು ಮಾಡಿದ್ದು? ಅನಂತ ಪದ್ಮನಾಭರಾವ್ ಅಂತ ಗೊತ್ತಲ್ಲ, ಮೈಸೂರಿನ ಇದು ಇಲ್ಲಿನೇ ವಿಜಯ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ಅವರು. ಅವರೇನೆ ನಮಗೆ ಮಾರ್ಗದರ್ಶನ ಮಾಡಿದ್ದು. ಸುಮಾರು ದೊಡ್ಡ ಪುಸ್ತಕ ಇದೆ ಇದು. 270 ಪೇಜದ್ದು ಪುಸ್ತಕ ಇದು. PhD ಮಾಡಿದ್ದು, ಅದನ್ನ ಮಂಡನೆ ಮಾಡಿ ಅದನ್ನೇ ಒಂದು ಪುಸ್ತಕ ರೂಪವನ್ನು ಕೊಟ್ಟಿದ್ದಾರೆ. ನಂತರ ಇತ್ತೀಚೆಗೆ ಬರ್ದಿರ್ತಕ್ಕಂಥದ್ದು ಹರಿದಾಸರ ಕೃತಿಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ. ಇದು ಭಾಗ 1.
ಬಹುಶಃ ಭಾಗ 2 ಇನ್ನೂ ಅರ್ಧ ಆಗಿದೆ ಅಂತೇನೋ ಹೇಳಿದ್ರು ಅಲ್ವಾ? ಇದರಲ್ಲಿ ಇದ್ರ ವಿಶೇಷತೆ ಏನು? ನನ್ನ ಭಜನಾ ಮಂಡಳಿಯವರು ಎಲ್ಲ ಒಂದು ಸಕ್ರಿಯವಾಗಿ ಭಾಗವಹಿಸ್ಬೇಕು ಅಂತ ಅನ್ನೋ ಒಂದು ಇದರಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಹಾಡುಗಳನ್ನ ಕೊಟ್ರು. ನಿಮ್ಗೆ ಇಷ್ಟವಾದ ಒಂದು ಹಾಡನ್ನ ಅದಕ್ಕೆ ನಿಮ್ಗೆ ಏನ್ ತೋರುತ್ತೋ ಅದನ್ನ ಬರೀರಿ ಅಂತ ಹೇಳಿದ್ದೆ. ಸುಮಾರು ಜನ ಬರ್ದಿದ್ದಾರೆ. ಅದನ್ನೇ ಇದ್ರಲ್ಲಿ ಒಂದು 10 ಜನ ಏನೋ ಇರ್ದಿರ್ದು. ಅದ್ರಲ್ಲಿ ನಮ್ ಶೋಭಾನು ಒಂದು ಬರ್ದಿದ್ದಾರೆ. ಕನಕದಾಸರದ್ದು ಉಗಾಬೊಗ ಬರ್ದಿದ್ದಾರೆ ನಮ್ ಶೋಭಾ ಕೂಡ. ಶೋಭಾ ಅವ್ರ ಇವಾಗ ಕರ್ಕೊಂಡ್ ಬಂದಿದ್ದೆ ನಿಮ್ಮಲ್ಲಿ ಕೆಳಗೆ. ಇದು 2ನೇ ಪುಸ್ತಕನು ಆಗ್ಲಿ, ನೋಡುವ ಇದನ್ನೊಂದು ಓದ್ತೀನಿ. ಆನಂತರ ಬಹುಶಃ ಇದು ಅರ್ಥ ಸಹಿತವಾಗಿರ್ತಕ್ಕಂಥ ಒಂದು ದಾಸರ ಕೃತಿಗಳ ಪುಸ್ತಕ ಅನ್ಕೋತೀನಿ. ಭಾಗ 2 ಇನ್ನು ಆಗ್ಬೇಕು. ಆನಂತರ ಇವರು ಸಂಪಾದಕೀಯ ಮಾಡಿರ್ತಕ್ಕಂಥ ಹಲವು ಪುಸ್ತಕಗಳನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ತೇನೆ. ರಾಮ ಭಜನಾಮೃತಕ್ಕೆ ನಮ್ಗೆ ಇಲ್ಲಿ ಯಾವ ಶೋಭಾ ಅದು ಸ್ಕೂಲು JP ನಗರದಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ನವರು ಇದು ಪಟ್ಟಾಭಿಷೇಕ ಆಯ್ತಲ್ಲ, ಅಲ್ಲಿ ರಾಮದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಯೋಧ್ಯೆಯಲ್ಲಿ, ಅವತ್ತಿನ ದಿವಸ ನಮ್ಮನ್ನ ಅಲ್ಲಿ ಭಜನೆ ಕರೆದಿದ್ರು ನಮ್ಮನ್ನ. ನಾವ್ ಅಲ್ಲಿ ಭಜನೆ ಮಾಡಿದ್ವಿ, ಎಲ್ಲ ಬರೀ ರಾಮದೇವ್ರ ಹಾಡುಗಳೇ ಭಜನೆ ಮಾಡಿದ್ವಿ. ಆವಾಗ ನನಗ ಅಲ್ಲಿ ಕೂತ್ಕೊಂಡು ಫ್ಲಾಶ್ ಆಯ್ತು, ರಾಮದೇವ್ರ ಮೇಲೆ ಯಾಕೆ ಮಾಡ್ಬಾರ್ದು, ಸಂಪಾದನೆ ಮಾಡ್ಬೋದಲ್ಲ ಅಂತ ಹೇಳಿ ಆವಾಗ ಮಾಡಿದ್ದು ಪುಸ್ತಕ ಇದು. ಅಯೋಧ್ಯದಲ್ಲಿ ರಾಮದೇವ್ ಪ್ರತಿಷ್ಠಾಪನೆ ಆದಾಗಿಂದ ಈ ಪುಸ್ತಕ ಅದು. ಆವಾಗ್ಲೇ ನಂಗೆ ಇದ್ರ ಪ್ರೇರಣೆ ಆಗಿದ್ದ ಅವಾಗ. ಹಂಗೆ ಇದರಲ್ಲಿ ಬಹುಶಃ ಎಲ್ಲ ದಾಸರ ಪದಗಳು ಮಾತ್ರ ಇವೆ. ದಾಸರ ಪದಗಳೇ ಎಲ್ಲಾನು ಬರೀ ರಾಮದೇವ್ರೆ. ರಾಮದೇವ್ರು ಎಲ್ಲಾ ದಾಸರುಗಳು, ಜಗನ್ನಾಥ ದಾಸರು, ಪುರಂದರ ದಾಸರು, ಪ್ರಸನ್ನ ವೆಂಕಟ ದಾಸರು, ಸೊ ಮೈಪತಿ ದಾಸರು, ಹೀಗೆ ಎಲ್ಲ ಗುರು ಮೈಪತಿ ಇದೆ, ಆನಂದ ಮೂರ್ತಿ ಪುರಂದರ ವಿಠಲ ಇದೆ, ಮತ್ತೆ ತರಳ ಮೈಪತಿ ಅಂದ್ರೆ ಪುರಂದಾಸರು ಅವೆಲ್ಲ. ಇದು ಮೈಪತಿ ದಾಸರು ಬೇರೆ ಬೇರೆ ಅಂಕಿದಿಂದ ಬರ್ತಕ್ಕಂಥದ್ದು ಎಲ್ಲ ಹೆಚ್ಚಾಗಿ ಕೇವಲ ದಾಸರ ಪದಗಳು. ರಾಮನ್ ಕುರಿತಾಗಿರ್ತಕ್ಕಂಥ ಪುಸ್ತಕ ಶ್ರೀರಾಮ ರಸಾಮೃತ. ಇದು ಇವರ ಸಂಪಾದಕೀಯ ಆಗಿರ್ತಕ್ಕಂಥ ಒಂದು ಪುಸ್ತಕ. ಇವರ ಇನ್ನೊಂದು ಪುಸ್ತಕ ವಾಣಿ ಭಾರತಿ ಭಜನ ಮಂಜರಿ. ಇದು ಸರಸ್ವತಿ ಮತ್ತೆ ಭಾರತಿ, ನಮ್ಮಲ್ಲಿ ಭಾರತಿ ದೇವಿ ಸರಸ್ವತಿ ಬೇರೆ ಬೇರೆ ಸೊ ಆದ್ರಿಂದ ಅದೆರಡನ್ನು ಸೇರಿಸಿ ಒಂದು ಪುಸ್ತಕ ಮಾಡಿದೆ ಇದನ್ನ. ಇದು ಸಂಪಾದಕೀಯ, ಅದು 2019ರಲ್ಲಿ ಆಗಿದೆ. ಪ್ರತಿಗಳು 500 ಮಾಡಿದ್ದಾರೆ. ಪೇಜ್ಗಳು ಎಷ್ಟು ಕೊಟ್ಟಿಲ್ಲ, ಪುಟಗಳು 138 ಪುಟಗಳಿದೆ. ಇದು ಪೂರಾ ವಾಣಿ ಭಾರತಿ ದೇವಿ ಮತ್ತು ವಾಣಿ ಸರಸ್ವತಿ ಕುರಿತಾಗಿರ್ತಕ್ಕಂಥ ಅವರ ಕೀರ್ತನೆಗಳು ಈ ಪುಸ್ತಕದಲ್ಲಿವೆ. ಇನ್ನು ಶಂಕರಾಮೃತ, ಶಂಕರ ಅಂದ್ರೆ ನಮ್ಮ ಈಶ್ವರ ಕುರಿತಾಗಿರ್ತಕ್ಕಂಥ ಎಲ್ಲ ಕೀರ್ತನೆಗಳು. ಇದು ಕೂಡ ದಾಸರದ ಅಥವಾ ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲ ಬರೀ ಹರಿದಾಸರು ಬರ್ದಿರ್ತಕ್ಕಂಥ ಹಾಡುಗಳನ್ನ, ಎಲ್ಲ ದಾಸರು ಈ ಈಶ್ವರ ಮೇಲೆ, ರುದ್ರ ದೇವರ ಮೇಲೆ ಬರ್ದಿರ್ತಕ್ಕಂಥ ಹಾಡುಗಳನ್ನ ಸೇರಿಸಿ ಇದು ಒಂದು ಪುಸ್ತಕ ಮಾಡಿದ್ದಾರೆ. ಇದು 2021. ಇದು ಕೂಡ 2021. ನಂತರ 206 ಪೇಜ್ಗಳಿದೆ. ಇದು ತುಂಬಾ ಸ್ವಲ್ಪ ದೊಡ್ಡ ಪುಸ್ತಕ ಇದು. ಇದರಲ್ಲಿ ಸುಮಾರು ಎಷ್ಟು ಹಾಡುಗಳಿವೆ ಇದರಲ್ಲಿ? ಸುಮಾರು ಓದಲೇ 110, 100 ಮೇಲಿದೆ, ಜಾಸ್ತಿ ಇದೆ. 203 ಹಾಡುಗಳು ಈ ಪುಸ್ತಕದಲ್ಲಿದೆ. ಎಲ್ಲ ಈಶ್ವರನ ಮೇಲೆ ಇರ್ತಕ್ಕಂಥ ಹಾಡುಗಳು. ಸುಮಾರು ಇವೆಲ್ಲ ಪುಸ್ತಕಗಳನ್ನ ನನಗೆ ಕಳ್ಸಿದ್ದೀರಾ. ಇವೇ ನನ್ನ ಹತ್ರಕ್ಕೆ ಇದು ಇದೆ. ಹಾಡಿದೀನಿ, ಸ್ವಲ್ಪ ಹಾಡಿದೀನಿ. ಇದು ಲಕ್ಷ್ಮೀ ನರಸಿಂಹ ಭಜನಾವಳಿ. ಇದು ರೀಸೆಂಟ್ ಆಗಿ ಆಗಿರೋದು, ಇದು ಇವಾಗ ಆಗಿದ್ಯಾ? ಬಹುಶಃ ಇದನ್ನು ಕಳ್ಸಿದ್ರ ಅನ್ಕೋತೀನಿ. 2025 ನಿಮಗೆ ಕಳ್ಸಿರ್ಲಿಕ್ಕೆ ಇಲ್ಲ, ಯಾಕಂದ್ರೆ ಇದು ಈಗ ಕಳ್ಸಿರೋದು. ಇದು ನಿಮ್ಗೆ ಕಳ್ಸಿಲ್ಲ, ಇದೆಲ್ಲ ಕಳ್ಸಿದೀನಿ. ಇದು ಲಕ್ಷ್ಮೀ ಕಳ್ಸಿದೀನಿ. ಇದು ಇದೆ 2025ರಲ್ಲಿ ಇದು ಆಗಿದ್ದು. ಇದು 100 ಪೇಜ್ಗಳದ್ದು. ಇದರಲ್ಲಿ ಕೂಡ ದಾಸರದೇನಾ ಇದನ್ನು ಎಲ್ಲಗಳು? ಜಗನ್ನಾಥ ದಾಸರು, ಇದು ದಾಸರದೇ ಇದೆ. ಇವು ಎಲ್ಲ ದಾಸರುಗಳ ಪದಗಳನ್ನ ಸೇರಿಸಿ ಹನುಮೇಶ ವಿಠಲ ಇದೆ ಅಂತ, ನರಸಿಂಹ ವಿಠಲ ಇದೆ, ಗುರುರಾಮ ವಿಠಲ, ಪ್ರಸನ್ನ ಶ್ರೀನಿವಾಸ, ನಂತರ ಇನ್ನೊಂದು ಇದು ಯಾರ್ದು, ಕದ್ರಮಂಡಲಿಗೆ ಹನುಮಯ್ಯ, ಹೀಗೆ ಎಲ್ಲ ದಾಸರುಗಳ ಹಾಡುಗಳನ್ನ ಸೇರಿಸಿ ಈ ಪುಸ್ತಕವನ್ನ ಮಾಡಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹ ಭಜನಾವಳಿ. ಇದು ತುಂಬಾ ದೊಡ್ಡದು ನೋಡಿ, ಲಕ್ಷ್ಮಿ ಕುರಿತಾಗಿರ್ತಕ್ಕಂಥ 526 ಹಾಡಿದೆ. ಬರೀ ಲಕ್ಷ್ಮೀ ಪದುಮಾಲಯೇ ಸುಧೆ ಅಂತ ಹೇಳಿ ಇದು ಸಂಗ್ರಹ ಸಂಪಾದನೆ ಇವ್ರದೇ. ಇದು ಯಾವಾಗಾಗಿದೆ? 2017ರಲ್ಲಿ ಈ ಪುಸ್ತಕ ಆಗಿದೆ. ಒಟ್ಟು ಇದರಲ್ಲಿ 1,000 ಪ್ರತಿ ಮಾಡಿಸಿದ್ರಿ ಅಲ್ವಾ? ಎಲ್ಲ ಖಾಲಿ ಆಗಿದೆ. 500 ಮಾಡಿಸಿದ್ದೆ ಅನ್ಸುತ್ತೆ. ಪ್ರತಿಗಳಿಲ್ಲ, ಇಲ್ಲ 1,000 ಮಾಡಿಸಿದ್ದೀರಾ? ಯಾವ ವರ್ಷದಲ್ಲಿ ಆಗಿದೆ ಇದು? ಯಾವ ವರ್ಷದಲ್ಲಿ ಆಗಿದೆ ಅಮ್ಮ? ಇದರಲ್ಲಿ ಇಲ್ಲ ಹೆಸರು. 2017ರಲ್ಲಿ ಮಾಡಿದ ಪುಸ್ತಕ.
ಒಟ್ಟು ಅದೇ ಅವಾಗ್ಲೇ ನಾನು ಲಕ್ಷ್ಮೀ ಇದ್ರದ PhD ಮಾಡದ್ನಲ್ಲ, ಆವಾಗ್ಲೇ ಇದನ್ನ ನಾನು ಮಾಡಿದ್ದು. 440 ಪೇಜ್ಗಳ ಪುಸ್ತಕ ಅದು, ದೊಡ್ಡ ಪುಸ್ತಕ. ಎಲ್ಲ ಲಕ್ಷ್ಮಿ ಹಾಡುಗಳಿವೆ ಇದರಲ್ಲಿ. ಲಕ್ಷ್ಮಿ ಹಾಡುಗಳೇ ಬೇರೆ ಬೇರೆ ದಾಸರು ಬರ್ದಿರ್ತಕ್ಕಂಥ ಲಕ್ಷ್ಮಿಯ ಕುರಿತಾದ ಹಾಡುಗಳು ಈ ಪುಸ್ತಕದಲ್ಲಿದೆ. ಕೊಂಡು ಓದ್ಬೋದು, ಒಂದೇ ಸರಿ ನಿಮ್ಗೆ ಹಾಡುಗಳು ಸಿಗ್ತವೆ ಇದರಲ್ಲಿ. ನಿಮ್ಗೆ ಪುಸ್ತಕ ಬೇಕಾದ್ರೆ ನಿಮ್ಮನ್ನೇ ಸಂಪರ್ಕ ಮಾಡ್ಬೇಕಾ ಅಥವಾ ಪುಸ್ತಕಗಳು ಎಲ್ಲಿ ಸಿಗ್ತವೆ ಇವು? ನಮ್ಮಲ್ಲಿ ಯಾವ್ದೆಲ್ಲ ನಾನ್ ಬೇಕಾದ್ರೆ ನನ್ನ ಹತ್ರನೇ ಇರೋದು ಪುಸ್ತಕ. ಹೌದಾ? ಯಾಕೆಂದ್ರೆ ನಾವು ಅಂಗಡಿಗೆಲ್ಲ ಕೊಟ್ರೆ ಅವ್ರು ಯಾರು ಏನು ಅದ್ ಮಾಡ್ಲಿಲ್ಲ. ಅದೇ, ಹೌದಾ? ಓಕೆ ಓಕೆ, ಸರಿ. ಹಾಗಾದ್ರೆ ಈ ಎಲ್ಲ ಪುಸ್ತಕಗಳ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದೀವಿ. ಇನ್ನೂ ಅವರು ಯಾವ್ದು 2ನೇ ಪುಸ್ತಕ ಭಾಗ 2 ಯಾವ್ದೋ ಮಾಡ್ತಾ ಇದ್ರಲ್ಲ, ಯಾವ್ದದು? ಹರಿದಾಸ ಕೃತಿಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಭಾಗ 2 ಇವರು ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ, ಇಲ್ಲೇ ಮದುವೆ ಆಗಿ ಬಂದ್ಮೇಲೆ ನೀವು ಬರೆದ್ರಿ, ನಿಮ್ಮ ಮನೆಯವರು ಕೂಡ ಬರಿತಾ ಇದ್ರು ಅಂದ್ರಿ. ಇಲ್ಲಿ ಬಂದ್ಮೇಲೆ ಹೇಗೆ ನಿಮಗೆ ಭಜನಾ ಮಂಡಳಿ ಕೂಡ ನೀವು ಸುಮಾರು ಗ್ರೂಪ್ಗಳನ್ನು ಮಾಡಿದ್ರ, ಅದು ಹೇಗೆ ಮಾಡ್ಬೇಕು ಅನಿಸ್ತು? ನಾವು ಮೊದಲು ಚಾಮರಾಜಪೇಟೆ 3rd ಮೇನ್ ರೋಡ್ ನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ವಿ. ಸರಿ, ಅವರು ನಮ್ಮ ತಂದೆಯವರು ಇಲ್ಲಿ ಎಷ್ಟ್ ದಿನ ಅಂತ ಬಾಡಿಗೆ ಮನೇಲಿ ಇರ್ತೀರಾ ಅಂತ ಹೇಳಿ ಇಲ್ಲೇ ಬಂದು, ಇಲ್ಲಿ ಅವರೇ ಬಂದು ಜಾಗ ನೋಡಿ ಮಾಡಿ, ಇಲ್ಲಿ ಮೊದಲು ತುಂಬಾ ಹೆಂಚಿನ ಮನೆ ಇತ್ತು. ಆಮೇಲೆ ನಾವು ಅದನ್ನೆಲ್ಲಾನು ತರಿಸಿ ಮಾಡಿ ಮಾಡ್ಕೊಂಡ್ವಿ. ಇಲ್ಲಿ ಆ ಕಡೆ ಪಕ್ಕದ ಮನೆ ಇದ್ರೆ ಕಾಣ್ತಾ ಇದೆಲ್ಲ ಮನೆ, ಆ ಮನೇಲಿ ವಿಜಯ ಅಂತ ಇದ್ದಾರೆ. ಅವ್ರದ್ದು ನಮ್ದು ಸ್ವಲ್ಪ ಪರಿಚಯ ಜಾಸ್ತಿ ಆಯ್ತು. ಆಮೇಲೆ ಅವರು ಅಂದ್ರೆ ಏನಾರು ನಮ್ಮ ಬೀದಿನಲ್ಲಿ ಇರೋರ್ಗೆ ಏನಾರು ಮಾಡೋಣ ಅಂತ ಅಂದ್ರು. ಅಯ್ಯೋ, ಏನ್ ಮಾಡೋದಪ್ಪ, ನಾ ಕೆಲ್ಸಕ್ಕೆ ಹೋಗೋಳು, ನನ್ಗೆ ಸುಮ್ಮನೆ ಇದಕ್ಕೆಲ್ಲ ರಜೆಗಳು ಕೊಡೋದಿಲ್ಲ ನಮ್ಗೆ ಅಂತ. ಇಲ್ಲ, ನೀವ್ ಹೇಳಿ, ನೀವ್ ನಿಮ್ ಮುಂದೆ ನಿಂತ್ಕೊಳ್ಳಿ, ಬೇರೆ ಎಲ್ಲ ನಾನ್ ಮಾಡ್ತೀನಿ ನಾನು ಅಂತ ಹೇಳಿ ಇದ್ ಮಾಡಿದ್ರು. ಆವಾಗ ನಾವು ಒಂದು 13 ಜನ ಮಾತ್ರ ನಾವು ಮೆಂಬರ್ಗಳಿದ್ವಿ. ಅಂದ್ರೆ ಈ ಬೀದಿನಲ್ಲಿ ಇರೋರೇ ಅಷ್ಟೇ ಜನನೇ, 13 ಜನ ಮಾತ್ರನೇ ಇದ್ದಿದ್ದು ನಾವು. ಆಮೇಲೆ ನಮ್ಗೆ ಬರ್ತಾ 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 ಏನಾಯ್ತು ಅಂದ್ರೆ 85 ಜನ ಮೆಂಬರ್ ಆದ್ರು. ಭಜನಾ ಇದು ವಾಗ್ದೇವಿ ಮಹಿಳಾ ಸಮಾಜ ಅಂತ 85. ಆವಾಗ ನಾವು ಪ್ರತಿಯೊಂದು ಸುಮಾರು ಜನನ್ನ ಕರೆಸಿ ನಾವು ಎಲ್ಲಾನು ಇದನ್ನೆಲ್ಲ ಮಾಡ್ಸಿದ್ವಪ್ಪ, ಕಾರ್ಯಕ್ರಮಗಳನ್ನ. ಸಂಗೀತ ಕಾರ್ಯಕ್ರಮ ಮಾಡಿದ್ರ ಅಥವಾ ಸಂಘದ ಕಾರ್ಯಕ್ರಮ? ಒಂದ್ಸಲ ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದ್ವಿ, ಒಂದ್ಸಲ ಇಲ್ಲಿ ಅದ್ ಯಾವ್ದಾರ ಇದು ಇರೋದು ಇಲ್ಲೇ ಇದೆಯಲ್ಲ, ಶಂಕರಪುರದಲ್ಲಿ ಒಂದಿದೆ ಅಲ್ಲಪ್ಪ, ಅದೇ ಹೆಸರೇ ಮರ್ತೋಗುತ್ತೆ ನಂಗೆ. ಅಲ್ಲ, ಚಂದ್ರಶೇಖರ್, ಅದು ಶಾರದಾ ಕುಟಿಲಾದ ಒಂದ್ಸಲ ಮಾಡಿದ್ವಿ. ಇಲ್ಲಿದೆ ಅಲ್ಲಪ್ಪ, ಅದು ಯಾವ್ದದು ಮಾಸ್ತಿ ರಂಗಮಂದಿರ. ಹೀಗೆ ಅಲ್ಲಿ ಸುಮಾರು ದೊಡ್ಡವ್ರನ್ನೇ ಕರೆಸಿ ಇದ್ ಮಾಡಿದ್ವಿ. ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದಾಗ ಇವರು ರೇಣುಕಾ ಪ್ರಸಾದ್ ಹೆಂಡತಿ, ಅವ್ರ ಹೆಸರು ಲೀಲಾದೇವಿ ಪ್ರಸಾದ್, ಅವ್ರನ್ನ ಕರೆಸಿ ಮಾಡಿ ಸುಮಾರು ಎಲ್ಲ ಮಾಡಿದ್ವಿ. ಆಮೇಲೆ ಅದೇನು ಬರ್ತಾ ಬರ್ತಾ ಅದೇನಾಯ್ತು ಅಂದ್ರೆ ಸ್ವಲ್ಪ ನಂಗೆ ನಮ್ಮನೇನಲ್ಲಿ ನಮ್ಮ ತಂದೆ ತಾಯಿ ಇಲ್ಲೇ ಬರೋ ಹಂಗಾಯ್ತು. ಆವಾಗ ನಮ್ಮನೇಲಿ ಸ್ವಲ್ಪ ಮಾಡೋದಕ್ಕೆ ಅನುಕೂಲ ಇರ್ಲಿಲ್ಲ ಅಂತ ಹೇಳಿ ಎದುರುಗಡೆ ಮನೆ ಇದ್ ಮಾಡಿದ್ವಿ. ಆ ಎದುರುಗಡೆ ಮನೆಗೆ ಜಾಗ ಚೇಂಜ್ ಮಾಡ್ತಿದ್ದಂಗೆ ಏನಾಯ್ತು, ಮೆಂಬರ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗೋದು, ಜಾಗ ಸ್ವಲ್ಪ ಅದೆಲ್ಲ ಹಂಗೆ ಆಗೋಗ್ಬಿಡುತ್ತೆ. ಅದೇ ಅದೇ ಹಂಗ ಆಯ್ತು. ಸರಿ, ಆಮೇಲೆ ನಾನು ದಾಸಾಹಿತ್ಯದಲ್ಲಿ ಇದಾದ್ಮೇಲೆ ನಮ್ಗೆ ರಾಜಲಕ್ಷ್ಮಿ ಪಾರ್ಸಾರ್ಥಿ ಗೊತ್ತಾ ನನಗೆ, ಅವರು ಸಂಘ, ಇದಕ್ಕೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಏನ್ ಇಲ್ಲೇ ಯಾಕೆ ಬರ್ತೀಯ ನೀನು, ನಿಮ್ದು ಅಷ್ಟೊಂದ್ ಜನ ಇದಾರಲ್ಲ, ನೀನು ಬೇರೆ ಮಾಡ್ಕೊ ಅಂತ ಹೇಳಿ ಪಾಪ ಅವಳು ಒಂದು ಇದಕ್ಕೆ ದಾಸಾಹಿತ್ಯಕ್ಕೆ ಇದ್ ಮಾಡಿದ್ಲು, ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಲು. ಅದಾದ್ಮೇಲಿಂದ ನಾವು ಸುಮಾರು ಪ್ರೋಗ್ರಾಮ್ಗಳಿಗೆ ಹೋಗಿದ್ವಿ. ತಿರುಪತಿನಲ್ಲಿ ಬ್ರಹ್ಮೋತ್ಸವ, ಆಮೇಲೆ ಮೆಟ್ಲೋತ್ಸವ, ದೀಪೋತ್ಸವ, ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿದ್ವಿ. ಆವಾಗ್ಲೂ ನಮ್ಮ ಮೆಂಬರ್ಗಳಿದ್ವು. ಒಂದ್ಸಲ 23 ಮಕ್ಕಳನ್ನ ಮೆಟ್ಲತ್ಸಿ ಕರ್ಕೊಂಡು ಹೋಗಿದ್ವಿ. 23 ಮಕ್ಕಳು ಮೆಟ್ಲತ್ಸಿ ಚಂದ್ರಗಿರಿ ಕಡೆಯಿಂದ ಕರ್ಕೊಂಡು ಹೋಗಿದ್ದೀವಿ ಅಲ್ಲಿಂದ. ಹೀಗೆ ಈ ತರ ಎಲ್ಲ ಅದಾಯ್ತು. ಆಮೇಲೆ ಇವಾಗ ಬರ್ತಾ ಬರ್ತಾ ನಮ್ಗೆ ಈ ಭಜನಾ ಮಂಡಳಿನಲ್ಲಿ ಪ್ರತಿ ವರ್ಷನೂ ಒಂದೊಂದು ಕಾರ್ಯಕ್ರಮ ಅಂತ ಹೇಳಿ ಮಾಡಿ ಗೆಸ್ಟ್ಗಳನ್ನ ಕರೆದು ಕ್ವಿಜ್ಗಳೆಲ್ಲ ಮಾಡೋದು. ಅದಕ್ಕೆಲ್ಲ ನಮ್ಮ ಶೋಭಾನೇ ಸೆಕ್ರೆಟರಿ ನಮ್ಮ ಭಜನಾ ಮಂಡಳಿಗೆ. ಎಲ್ಲ ತುಂಬಾ ಕೋಆಪರೇಟಿವ್ ಪಾಪ ಅವ್ರಂತೂ. ನೀವ್ ಕೂತ್ಕೊಂಡು ಹೇಳಿ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ತರ ನನ್ಗೆ ಎಲ್ಲ ಹಾಗೆ ನಮ್ಮ ಮೆಂಬರ್ಸ್ ಗಳೆಲ್ಲ ಹಾಗೆ ತುಂಬಾ ಕೋಆಪರೇಟಿವ್. ಈಗ ಎಷ್ಟು ಜನ ಇದ್ದಾರೆ ಮೆಂಬರ್? ಈಗ ಸುಮಾರು ನಿಯರ್ಲಿ 40 ಇದಾರೆ. ನಿಯರ್ಲಿ 40 ಇದಾರೆ ಇವಾಗೆಲ್ಲಾನು. ಹೇಗೆ ವಾರಕ್ಕೊಂದ್ಸರಿ ಮಾಡ್ತಾರ ಹೇಗೆ? ಇಲ್ಲ, ವೀಕ್ಲಿ ಟ್ವೈಸ್ ಮಾಡ್ತಾ ಇದ್ದೀನಿ ನಾನು. ಹಾಡುಗಳು ನೀವೇ ಹೇಳ್ಕೊಡ್ತಾರ ಮತ್ತೆ ಯಾರಾದ್ರೂ ಹೇಳ್ತಾರ? ಮೊದಲು ಒಬ್ರು ಶಾರದಾಬಾಯಿ ಕೃಷ್ಣಮೂರ್ತಿ ಅಂತ ಅವ್ರ ಗಮಕಿ, ಅವರು AR ಆರ್ಟಿಸ್ಟ್ ಆಗಿದ್ರು, ಅವರು ಬಂದ್ ಹೇಳ್ಕೊಡ್ತಾ ಇದ್ರು. ಸರಿ, ಅವರು ಹೋಗ್ಬಿಟ್ರು ಅವ್ರು. ಆಮೇಲೆ ಅವ್ರು ಮೊದ್ಲೇ ಸ್ವಲ್ಪ ಅವ್ರ ಯಜಮಾನ್ ಹೋದ್ಮೇಲೆನೆ ಅವರು ನಾನೆಲ್ಲ ಎಲ್ಲ ಹೊರಗಡೆ ಎಲ್ಲೂ ಬರಲ್ಲಮ್ಮ ನಾನು ಅಂದ್ರು. ಸರಿ, ನಾನು ನಮ್ಮ ಶೋಭಾ ಇಬ್ರು ಅವ್ರ ಮನೆಗೆ ಹೋಗಿ ಹೇಳಿಸ್ಕೊತಾ ಇದ್ವಿ ಸುಮಾರು ದಿವಸ.
ಆಮೇಲೆ ಏನಾಯ್ತು, ಸರಿ ಅವರು ಅದಕ್ಕೂ ಅವ್ರಿಗೂ ಹುಷಾರಿ ತಪ್ಪಿತು ಅವ್ರಿಗೆ. ಆಮೇಲೆ ಅವ್ರು ಹೋಗು ಬಿಟ್ರು. ಆಮೇಲಿಂದ ಇಲ್ಲಿಂದ ಅವರು ಸುಮಾರು ನಮ್ಗೆ 400-500 ಹಾಡುಗಳನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅದನ್ನೇ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆಮೇಲೆ ಈ ಕೆಲವು ಹಾಡುಗಳಿಗೆಲ್ಲ ನಾನೇ ರಾಗ ಹಾಕಿ ಇವ್ರಗಳಿಗೆಲ್ಲ ಹೇಳ್ಕೊಡ್ತಾರೆ. ಸ್ವಲ್ಪ ಇದ್ ಮಾಡಿ ಎಲ್ಲೇ ಪ್ರೋಗ್ರಾಮ್ ಇದ್ರು, ಭಜನಾ ಪ್ರೋಗ್ರಾಮ್ ಎಲ್ಲೇ ಇದ್ರು ಹೋಗ್ತೀವಿ. ಇವಾಗ ಮುಂದಿನ ತಿಂಗಳು ಬರ್ಮ ಚೈತನ್ಯ ಮಂದಿರದಲ್ಲಿ ಮುಂದಿನ ತಿಂಗಳು ಒಂದು ಪ್ರೋಗ್ರಾಮ್ ಇದೆ, 13ನೇ ತಾರೀಕಿನ ಒಂದು. ಆಮೇಲೆ 19ನೇ ತಾರೀಕು ಒಂದು ಗುರು ಶ್ರೀಶ ವಿಠಲದ ಮನೇಲಿ ವಿಠಲ ದಾಸರು ಅವ್ರದ್ದೊಂದ್ಗೆ ಅದು ಭಜನೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತೆಲ್ರಿಗೂ ಅವ್ರಿಗೆ ಎಲ್ಲ ಬಂದವ್ರಿಗೆ ಅವ್ರಿಗೆಲ್ಲ ಹಾಡುಗಳೆಲ್ಲ ಕೊಟ್ಟು ಅವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ, ಹೀಗೆ ಪ್ರತಿಯೊಂದು ಇದು ಕೂಡ ಹೀಗೆ ನಾನೇ ಟೈಪ್ ಮಾಡಿರೋದು. ಅಮ್ಮ, ಈಗ ಇವೆಲ್ಲ ಪುಸ್ತಕಗಳನ್ನು DTP ಕೂಡ ನೀವೇ ಮಾಡ್ಕೊಡ್ತೀರಾ ಹೇಗೆ? ನಾನೇ ಮಾಡಿರೋದು. ಈ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲ್ತ್ಕೊಂಡ್ಬಿಟ್ಟು DTP ಹಾಡುಗಳು ಇವಿಷ್ಟು ಪುಸ್ತಕ ಮಾಡಿದ್ರೆ DTP ಇವ್ರದೇ. ಹೀಗಾಗಿನೇ ಇವ್ರು ಸಂಪಾದಕ ಇಷ್ಟೊಂದು ಪುಸ್ತಕ ಮಾಡಿದ್ದಾರೆ. ಇವರು ಭಜನಾ ಮಂಡಳಿಯಲ್ಲಿ ಕೂಡ ಶೋಭಾ ಅವ್ರ ಇದೀಗ ನನಗೆ ಜೋಡಿ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರ್ಯಕ್ರಮಕ್ಕೆ ಹೊರಟಾಗ ಹಾಡುಗಳನ್ನ ತಾವೇ ಟೈಪ್ ಮಾಡಿ ಆ ಪ್ರಿಂಟ್ ಗಳನ್ನ ತೆಗೆದ್ಬಿಟ್ಟು ಕಂಪ್ಯೂಟರ್ ನಲ್ಲಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಇವತ್ತು ಕಾರ್ಯಕ್ರಮ ಇದೆ ಅಂದ್ರೆ ಎಲ್ಲರ ಕೈಲೂ ಒಂದೊಂದು ಕಾಪಿ, ಹಾಗೆ ಅಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಇವರ ಒಂದು ಕಾರ್ಯಕ್ರಮದ ನಿರ್ವಹಣೆ ಇವ್ರ ಹತ್ರ ಕಲಿಬೇಕು ನಾವು. ಇಂಥವರಿಂದ ಅನೇಕರ ಒಂದೊಂದು ಮಾರ್ಗದರ್ಶನ ಇರ್ಲಿ, ಜೊತೆಗೆ ಅವರ ಈ ಒಂದು ಕಲೆಯನ್ನ ವ್ಯವಸ್ಥಿತವಾಗಿರ್ತಕ್ಕಂಥ ನಾವು ಅಳವಡಿಸ್ಕೊಳ್ಬೇಕು ಅಲ್ವಮ್ಮ? ಮತ್ತೆ ನೀವು ಈ ಭಜನಾ ಮಂಡಳಿ ಇನ್ನು ಹೇಗ್ ಬೆಳೆಸ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ಯಾಕೆಂದ್ರೆ ಇವಾಗ ನನಗೆ ಏಜ್ ಆಗ್ತಾ ಇರೋದ್ರಿಂದ ನಾನು ಶೋಭನ್ ಹೇಳ್ತಾ ಇದ್ದೀನಿ, ಶೋಭಾ ಜವಾಬ್ದಾರಿ ತಗೊಳ್ಳಿ ನೀವು, ನನ್ ಸ್ವಲ್ಪ ಇದು ಅಂತ. ನಿಮ್ ಕೈಲಾಗೋವರ್ಗು ಮಾಡಿ, ನಾನ್ ನಿಮ್ಗೆ ಸಂಪೂರ್ಣ ಹೆಲ್ಪ್ ಮಾಡ್ತೀನಿ. ಕೈಲಾಗೋವರ್ಗು ನೀವು ಮಾಡಿ, ನೀವ್ ಇಲ್ದೆ ನಮ್ಗೆ ಏನು ಮಾಡಕ್ ಬೇಕಾಗುತ್ತೆ. ನಿಮ್ಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವ್ರು ಮಾಡಿ, ನಂತರ ಅವ್ರು ಮುಂದುವರ್ಸ್ಕೊಂಡು ಹೋಗಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ನನ್ ಸಕ್ಸೆಸರ್ ಶೋಭಾನೇನೆ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆ ಆಗ್ಲಿ, ದೇವ್ರು ಇನ್ನು ನಿಮ್ಗೆ ಶಕ್ತಿ ಕೊಡ್ಲಿ, ಸ್ವಲ್ಪ ಆರಾಮಾಗಿ ಇನ್ನು ನಡ್ಸ್ಕೊಂಡು ಹೋಗ್ರಿ ಅಂತ ಅನ್ಕೋತೇವೆ ನಾವು. ಯಾಕೆಂದ್ರೆ ಅವ್ರಿಗೆ ಆ ಕೆಪಾಸಿಟಿ ಅವ್ರಿಗೆ ತುಂಬಾ ಅವ್ರಿಗಿದೆ. ಯಾಕೆ ನಾವು ಆತರ ಇರೋದನ್ನ ನಾವು ನೋಡಿ ಮಾಡ್ಬೇಕು. ಸುಮ್ನೆ ಯಾರ್ಯಾರಿಗೋ ಕೊಟ್ಬಿಟ್ಟು ಅದು ಸಮಾಜ ನಿಂತ್ ಹೋಗ್ಬೇಕು, ಸಂಘ ನಡಿಬೇಕು, ಅಲ್ವಾ? ಅದು ಮುಂದುವರಿಬೇಕು ಅಂತ ನನ್ನ ಆಸೆ ಅಷ್ಟೇ. ಅದಕ್ಕೆ ಅದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗೆ, ಶೋಭಾ ಮಾಡ್ತಾರೆ ಅಂತ ಅನ್ನೋ ನಂಬಿಕೆ, ಸಂಪೂರ್ಣವಾದ ನಂಬಿಕೆ ನಮ್ಗೆ ಇದೆ. ಓಕೆ, ಹೇಳಿ. ಅಖಿಲ ವಿಜಯ ಕುರುಂದವಾಡ ಗೋವಾ ಅವರು, ಇವರು ಗೋವಾ ಕನ್ನಡತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇದ್ದಾರೆ ಇವರು. ಮತ್ತೆ ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಗ್ರೂಪ್ ನಲ್ಲಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಈ ಹರಿದಾಸ ಸಾಹಿತ್ಯವನ್ನ ಇನ್ನು ಹೆಚ್ಚೆಚ್ಚು ಅವರು ಮುಂದುವರ್ಸ್ಕೊಂಡು ಬಂದು ಈ ಒಂದು ಫೇಸ್ಬುಕ್ ಗ್ರೂಪ್ ಉನ್ನತಿಗೆ ಬರ್ಲಿ ಅಂತ ಹೇಳಿ ನಾನು ನನ್ನ ಕಡೆಯಿಂದ ಆಶಿಸ್ತೀನಿ. ನಮಸ್ಕಾರಮ್ಮ. ಈವರೆಗೆ ಅಕಸ್ಮಾತ್ ಆಗಿ ಇವತ್ತು ನಾನು ಇವ್ರ ಮನೆಗೆ ಬರ್ಬೇಕಾಯ್ತು. ಇಲ್ಲೇ ಶಕುಂತಲಾಬಾಯಿ ಅವ್ರ ಮನೆಗೆ ಬಂದಿದ್ದೆ ಅವರ ಒಂದು ಸಂದರ್ಶನ ಮಾಡೋಕೆ. ಶೋಭಾ ಅವ್ರು ಅಲ್ಲಿ ಬಂದಿದ್ರು. ಹೀಗಾಗಿ ಇಲ್ಲ ನಮ್ಮ ಮೇಡಮ್ ಅವರು ಕುಮ್ದಾ ಅವ್ರು ಗೊತ್ತಲ್ಲ ಅಂದ್ರೆ, ಇಲ್ಲ ಸುಮಾರು ನಂಗೆ ಚೆನ್ನಾಗಿ ಪರಿಚಯ ಇದೆ ಅಂದೆ. ಹಾಗಾದ್ರೆ ಅವ್ರ ಮನೆಗೆ ಇಲ್ಲೇ ಸಮೀಪ ಇದೆ ಅಂದ್ರೆ ಸರಿ ಹೋಗಿ ಬರೋಣ ಅಂತ ಹೇಳಿ ಶೋಭಾ ಅವ್ರನ್ನ ಕರ್ಕೊಂಡು ನಾನು ಇವ್ರ ಮನೆಗೆ ಬಂದೆ. ಅಕಸ್ಮಾತ್ ಆಗಿ ಇವರ ಒಂದು ಸಂದರ್ಶನ ಮಾಡೋ ಅವಕಾಶ ನನಗೆ ಸಿಕ್ತು. ಪಾಪ ಮಲಗಿದ್ರೇನೋ, ಊಟದ ಸಮಯ ಕೂಡ ಗೊತ್ತಿಲ್ಲ, ಊಟ ಮಾಡಿದ್ರು ಅಥವಾ ಮಲಗಿದ್ರು, ನಾವ್ ಬಂದ್ಬಿಟ್ಟಿವಿ ಹಾಗೇನೆ. ಆದ್ರೂ ಕೂಡ ನನಗೆ ಸಹಕರಿಸಿ ನನಗೆ ಸಂದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀಮತಿ ಕುಮುದಾ ಮೇಡಮ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ ಪರವಾಗಿ, ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಗ್ರೂಪಿನ ಎಲ್ಲ ಸದಸ್ಯರ ಪರವಾಗಿ, ನಿರ್ವಾಹಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.